ಇಲ್ಲಿ ನೋಡ್ಬೋದು, ಇಲ್ಲಿ ಅವರು ಗುಡ್ಸ್ಲ ಹಾಕ್ಯಾರ. ಮಳೆ ಬಂದ್ರು ಇಲ್ಲಿ ಗುಡ್ಸ್ಲ ಹಾಕ್ಯಾರ. ಆ ಗುಡ್ಸ್ಲ ಮಳೆಯಾಗ ಬಂದು ಕಿತ್ತು ಒಗೆದಿದ್ದಾನೆ. ನೋಡ್ಬೋದು ನೀವು ಈ ಗುಡ್ಸ್ಲ ಯಾವ ಟೈಪ್ ಕಿತ್ತು ಒಗೆದಿದ್ದಾನೆ. ಧಮ್ಕಿ ಬಿಮ್ಕಿ ಏನ್ ಬರ್ತದವ ಸರ್? ಜಾಸ್ತಿ ಬರ್ತಾ ಇದೆ. ಬೇರೆ ಬೇರೆ ಕಡೆಯಿಂದ ಅವರು ಹೋಗಿ ಅಲ್ಲಿಗೆ ಮಾತಾಡಿ ನಮ್ಮ ಮೇಲೆ ಜಾಸ್ತಿ ಯೋಜನೆಗಳು ಮಾಡ್ತಾ ಇದ್ದಾರೆ. ಸಣ್ಣ ಸಣ್ಣ ಮಕ್ಳು ಅದಾವ, ಮಳಿ ಬರ್ತೈತಿ ಎಲ್ಲ ಬಂದ್ರು ಪೊಲೀಸರಿಗೆ ಕಳಿಸಿ ಅವ ಸ್ವತಃ ರಾತ್ರಿ ಬಂದು ಕಲ್ಲು ಹಾಕ್ತೀನಿ, ನಿಮ್ ಎಲ್ಲರಿಗೂ ಹೊಡೆದು ಹೋಗಿತೀನಿ ಅಂತ ಹೇಳಿ ಏನೇನ್ ತರ ಮಾಡ್ತಾರ ಸರ್. ಅವರು ಬೇರೆಯವ್ರು ಕಳ್ಸೋದು, ಬೆದರಿಕೆಗಳು ಹಾಕೋದು, ಪೊಲೀಸ್ ಕಡೆಯಿಂದ ನಮ್ಗೆ ಫೋನ್ಗಳು ಮಾಡಿಸೋದು, ಆ ತರ ಎಲ್ಲ ಮಾಡ್ತಾ ಇದ್ದಾರೆ. ನಿನ್ ಮ್ಯಾಗ ಕಂಪ್ಲೇಂಟ್ ಆಗೈತಿ. ಅವ ಸ್ವತಃ ಯಾನ್ ಕಬ್ಜಾ ಮಾಡ್ಕೊಂಡ. ಅವನ ಮಗ ವಕೀಲ್ ಅದಾನೆ. ಆ ಮಗ ವಕೀಲ್ ಇತ್ತದಿಂತರ ಅವ ಇಟ್ಟು ಹಾರಾಡ್ಲಾತಾನೆ. ಇಟ್ಟು ರೊಕ್ಕ ಒಯ್ದು ಗೌರ್ಮೆಂಟ್ದವ್ರು ಯಾರು ತಹಸೀಲ್ದಾರ್ ಮೇಡಮ್ ಅಲ್ಲಿ ಪ್ರಾಂತ ಅಲ್ಲಿ ಯಾರು ಬಂದು ಕಂತ ಇರೋರಿಗೆ ಯಾರೋ ಬರೇ ಅಲ್ಲಿ ಬಂದು ಧಮಕಿ ಕೊಡುದು ಇದೇ ಮಾಡ್ಲತ್ತಾರೆ. ಮೂಡಬಾಗಿಲು ತಾಲೂಕಿನ ಪದಂಕಟ್ಟ ಗ್ರಾಮದಲ್ಲಿ ಸರ್ವೆ ನಂಬರ್ 63ರಲ್ಲಿ ಈ ಜಾಗವನ್ನು ಪಿತ್ರಾರ್ಜಿತ ಆಸ್ತಿಗಾಗಿ ತಮ್ಮ ಮೊಮ್ಮಕ್ಕಳು ಈ ಆಸ್ತಿಯನ್ನು ಹೋರಾಟ ಮಾಡಲಿಕ್ಕೆ ಈಗ ಮುಂದಾಗಿ ಸಜ್ಜಾಗಿದ್ದಾರೆ. ಅವರು ಮೊಮ್ಮಕ್ಕಳು ಹಾಗೂ ಅವರು ಫ್ಯಾಮಿಲಿಯವರು ನಮ್ಮೊಂದಿಗಿದ್ದಾರೆ. ಅವ್ರಿಗೆ ಮಾತಾಡಿಸ್ತಾ ಹೋಗೋಣ ಬನ್ನಿ. ಅಮ್ಮ ಹೇಳಮ್ಮ, ಇದು ಆಸ್ತಿ ಯಾರ್ದು? आस्ती हमारी ये छोटे छोटे बच्चा को कौन भी दिग्दमन हम नहीं थे। ये तो बच्चा बुला लो, हमें गए गाँव को कांकी गए पेटा खलाने बच्चा पालने। हमारे यजमान मर को 25 साल हुआ। कौन भी नहीं, छोटे छोटे मासूम बच्चे कौन भी हाथ पकड़े नहीं। आस्ती हमारी तो हमें आते थे, आस्ती कहने सो फिर लग जाते थे। बस्ता बस्ता ने पूरे अंक मुँह मार को दल जाए सुई में। ಅಲ್ಲ, ನೀವು ಮದುವೆ ಆದ ಸಂದರ್ಭದಲ್ಲಿ ಈ ಜಮೀನನ್ನು ನೀವು क्या करते थे? ये सभी धान रागी पिकाते थे हमें यहाँ। धान में फली पूरा पिकाते थे। ये सभी जल के पानी में पूरा पिकाते थे। ये सब भुट्टियाँ डाले छाछते थे साहब हमें। ಈಗ ಎಷ್ಟು ವರ್ಷದಿಂದ ನೀವು ಇಲ್ಲಿ ಬಿಟ್ಟು ಹೋಗಿರೋದು? हमें आप होगा 40 साल होगा हमें जब आते थे खेतांकने। ಇಲ್ಲಿ ಬಂದಾಗ ಅವ್ರು ಏನು ನಿಮಗೆ ತೊಂದರೆ ಕೊಡ್ತಾರೆ? ये झड़ोले डालो को हमें दिए सो पूरे पेपरांगी पूरा झूठे के सब बोलता सो भी वहाँ जाता सो लड़ाई पंचायत करता सो मारने आता सो। यहाँ ಹೇಳಿದ ಆಸ್ತಿ ನೀವು ಇವು ಅಜ್ಜಿಗೆ ಏನಾಗಬೇಕು? ಇದು ನಮ್ಮ ಅಮ್ಮ ಆಗ್ಬೇಕು ಸರ್. ಇದು ಸೊಸೆ ನಮ್ಮ ಅಮ್ಮ ಆಗ್ಬೇಕು. ಈ ಆಸ್ತಿ ಇದೆ ಅಂತ ನಿಮಗೆ ಯಾವಾಗ ಗೊತ್ತಾಯ್ತು, ಹೆಂಗೆ ಗೊತ್ತಾಗುತ್ತೆ? ನಮ್ಮ ಅಮ್ಮ ಹೇಳಿದ್ಮೇಲೆ ನಮ್ಗೆ ಗೊತ್ತಾಯ್ತು. ನಾವು ಚಿಕ್ಕವರಿದ್ರಿ ಆವಾಗ ಈ ಊರು ಬಿಟ್ಟಿದ್ದಂತೆ. ನಾವು ದೊಡ್ಡವರಾಗಿ ಆಮೇಲೆ ಇದಾಯಿತು. ನಮ್ಮಪ್ಪ ಸುತ್ತಬಿಟ್ಟು ತುಂಬ ವರ್ಷ ಆಯಿತು, 20 ವರ್ಷ ಆಯಿತು. ಆವಾಗ ದೊಡ್ಡವರಾಗಿ ಕೇಳಿದ್ರಿ ನಾವು, ನಮಗೇನು ನಮ್ಮಪ್ಪ ಐಕಿಲ್ಲೇನು ಅಂತ. ಆಮೇಲೆ ನಮ್ಮ ತಾತನೇ ಐತೆ ಆಸ್ತಿ ಎಲ್ಲ ಅಂತ ನಮ್ಮಮ್ಮ ಹೇಳಿದರು. ತಗೊಂಡು ಹೋಗಿ ನಮಗೆ ತೋರಿಸ್ರಿ ಅಂತ ನಾವೆಲ್ಲ ಸೇರಿ ಹೇಳಿದ್ವಿ. ಆಮೇಲೆ ಕರ್ಕೊಂಡು ಬಂದು ತೋರಿಸಿದ್ರು. ಮತ್ತು ಇದು ಮಾವಿನಕಾಯಿ ಗಿಡ ಎಲ್ಲ ನಾವೇ ಉಣಿರೋದಂತೆ, ಅವರು ಇದು ಮಾಡ್ಕೊಳೋದಂತೆ. ಅದು ಮತ್ತೆ ಇದು ಹಾಕಿದಾರೆ ಅಲ್ಲಿ 4 ಯಾವ ಸರ್ ಬಾವಿ ಎಲ್ಲ ಮಾಡಿದಾರಲ್ಲ, ಬೋರ್ ಹಾಕಿದ್ದಾರೆ. ಅದೆಲ್ಲ ನಾವೇನೆ. ನೀವು ಸಣ್ಣರಿದ್ದಾಗ ಈ ಶಾಲೆ ಹೋಗೋ ಏನೋ ಸಂದರ್ಭದಲ್ಲಿ ಇಲ್ಲಿ ಆಟ ಆಡಕ್ಕೆ ಏನಾದ್ರು ಬರ್ತಾ ಇದ್ರಿ ಸರ್ ಇಲ್ಲಿ? ಅಂದ್ರೆ ನಮ್ಗೆ ಸ್ವಲ್ಪ ಸ್ವಲ್ಪ ಜ್ಞಾನ ಇದೆ ಸರ್. ನಮ್ಗೆ ಸ್ವಲ್ಪ ಜೊತೆನಲ್ಲಿ ಬಂದಿದ್ದು ಜ್ಞಾನ ಇದೆ. ಅಂದ್ರೆ ನಮ್ದೇ ಅಂತ ನಮ್ ಕೈ ಎಲ್ಲ ಗೊತ್ತಿಲ್ಲ. ಒಟ್ಟು ಎಷ್ಟು ಎಕರೆ ಐತೆ ಅಂತ ನಿಮಗೆ ಮಾಹಿತಿ ಇದೆ? ನಮ್ಗೆ ಒಂದು ಇಲ್ಲಿ 15-16 ಎಕರೆ ಐತೆ ಅಂತ ನಮ್ಗೆ ಗೊತ್ತೈತೆ ಅಷ್ಟೇ. ಈ ಒಂದು ಸರ್ವೆ ನಂಬರ್ ಅಲ್ಲಿ ಇಲ್ಲಿ ಸರ್ವೆ ನಂಬರ್ ಅಲ್ಲಿ. ಮತ್ತೆ ಬೇರೆ ಕಡೆ ಇದೇ ಸರ್ವೆ ನಂಬರ್ ಅಟ್ಯಾಚ್ ಅಲ್ಲಿ ಬೇರೆ ಯಾವ್ದಾದ್ರು ಆಸ್ತಿ ಬೇರೆ ಇದ್ರೆ ನಮ್ ದೊಡ್ಡವ್ರಿಗೆ ಗೊತ್ತು. ನಮ್ ದೊಡ್ಡಕ್ಕ ಇದಾರೆ, ಅವ್ರು ಇದಾರೆ, ಎಲ್ಲ ಇದಾರೆ ಸರ್. ನನ್ಗೆ ಚಿಕ್ಕ ನಾನು ಎಲ್ಲರಿಗಿಂತ ಚಿಕ್ಕ ಮಗಳು. ಈಗ ನಿಮ್ಗೆ ಏನಾಗ್ಬೇಕು? ನಮಗೆ ಎಲ್ಲ ನಮ್ಗೆ ಯಾರು ಮನೆಗಳಿಲ್ಲ ಸರ್ ನಮಗೆ ಇರೋಕ್ಕೆ. ನಮಗೆ ಮದುವೆಗಳು ಮಾಡಿರೋರಿಗೆ ಅವರು ಬಡವರು. ನಮ್ಗೆ 6 ಹೆಣ್ಮಕ್ಳಿದೆ. ನಮಗೆ ಯಾರು ನಮ್ಮ ಗಂಡ ಅವರು ಆ ಥರ ನಮ್ಗೆ ಚೆನ್ನಾಗಿ ಇದ್ದಿಲ್ಲ. ಅಷ್ಟು ಆಸ್ತಿ ಅವ್ರು ಏನೂ ಇಲ್ಲ. ನಮ್ಗೆ ಬಾಡಿಗೆ ಮನೆಯಲ್ಲಿ ನಮ್ಗೆ ಜೀವನ ಆಗ್ತಾಯಿಲ್ಲ ಸರ್ ಇವಾಗ. ಅದಕ್ಕೆ ನಾವು ಹೇಳಿದ್ವಿ ನಮ್ಮ ಅಮ್ಮನಿಗೆ, ಇಷ್ಟು ಇಟ್ಕೊಂಡು ನೀವು ಯಾಕೆ ನಮ್ಗೆ ಇಷ್ಟು ತಕ್ಲೀಫ್ ಕೊಡ್ತಾಯಿದ್ದೀರಾ? ಅದಕ್ಕೆ ನಮ್ಗೇನಾದರೂ ನೀವು ಇದು ಮಾಡಿ ನಮ್ಗೆ ಕೊಡಿ. ನಮ್ಮ ಗಂಡವ್ರು ನಮ್ಮ ಕೈ. ಅಂದ್ರೆ ಈ ಸಮಸ್ಯೆ ನಿಮಗೆ ಗೊತ್ತಾಯ್ತಲ್ಲ, ಆ ಸಂದರ್ಭದಲ್ಲಿ ನೀವು ಏನಾದ್ರು ಸ್ಟೇಷನ್ಗೆ ಹೋಗಿ ಏನಾದ್ರು ಕಂಪ್ಲೇಂಟ್ ಸರ್ ಹೋಗಿದ್ರೆ ಕಂಪ್ಲೇಂಟ್ ನಮ್ದು ಯಾರು ತಗೊಳಲ್ಲ. ಮತ್ತೆ ನಮಗೆ ಎದುರಿಸ್ತಾರೆ ಅವರು. ಎಲ್ಲಿ ಹೋದ್ರೂ ಇದು ತಗೊಂಡಿದಾರಲ್ಲ ಅವ್ರದ್ದೇ ಹೆಸರು ಹೇಳ್ತಾರೆ. ನಮ್ಗೆ ಹೋಗಿ ಆಚೆ ಕಡೆ ಯಾರು ನೀವು ಅಂತ ಹೇಳ್ತಾರೆ. ಅವ್ರು ಹೋಗಿಲ್ಲ, ನಾವು ಹೋಗಿದ್ವಿ. ತಾಲೂಕು ಆಫೀಸ್ನಾಗ ಹೋಗಿ ಏನಾದ್ರು ನಿಮ್ಮ ದಾಖಲಾತಿ ಏನಾದ್ರು ನಿಮ್ಗೆ ಏನಾದ್ರು ಸಿಕ್ಕಿದೆ?
ನಮ್ಮ ಅಣ್ಣ ಅವ್ರ ಸಿಕ್ಕಿದೆ ಸರ್ ನೋಡಿ ಸರ್ ಸ್ವಲ್ಪ ಸಿಕ್ಕಿದೆ. ಹೇಳಿ, ನಿಮ್ಮ ಹತ್ರ ದಾಖಲಾತಿ ಯಾವ ಏನೇನಿದೆ, ಎಷ್ಟು ವರ್ಷದಿಂದ ದಾಖಲಾತಿ ತೆಗ್ದಿರ? ಸರ್ ನಾವು ಪಾಣಿಗಳಿದ್ದಾವೆ. ಪಾಣಿಗಳು ನಮಗೆ 74ಇಂದ 84ವರೆಗೂ ನಮ್ಮ ಪಾಣಿ ಬಂದಿದೆ. ಯಾರ ಹೆಸರಲ್ಲಿ ಬಂದಿದೆ? ಸಾಬು ಹೆಸರಲ್ಲಿ ಬಂದಿದೆ. ಮತ್ತೆ ಇದರ ಮೂಲ ಕಡತ ದಾಖಲೆಗಳು ಎಲ್ಲ ಅವರೇ ಕಬಳಿಸ್ಕೊಂಡ್ಬಿಟ್ಟಿದ್ದಾರೆ. ಇದ್ರ ನಂತರ ಯಾವುದು ಡಾಕ್ಯುಮೆಂಟೇ ಕಚೇರಿಯಲ್ಲಿ ಇಲ್ಲ. ಅದಕ್ಕೆ ಎಲ್ಲ ಡಾಕ್ಯುಮೆಂಟ್ ಥರನೂ ಇದಕ್ಕೆ ಸಂಬಂಧಪಟ್ಟ ವಿಲೇಜ್ ಅಕೌಂಟ್ ಆಗಲಿ ಆರ್ ಐ ಆಗಲಿ ಅವ್ರು ಏನು ಹೇಳ್ತಾರೆ? ಅವರಿಗೆ ನಾವು ಪ್ರಶ್ನೆ ಮಾಡಿದಾಗ ಅವ್ರು ಯಾವುದೇ ನಮಗೆ ರಿಪ್ಲೈ ಕೊಡೋದಿಲ್ಲ. ಯಾಕಂದರೆ ಅವ್ರಿಗೂ ಎಂಡಾಸ್ಮೆಂಟ್ ಕೊಡ್ತಾರೆ, ನಮಗೆ ಎಂಡಾಸ್ಮೆಂಟ್ ಕೊಡ್ತಾರೆ. ಇಲ್ಲ ಅಂದರೆ ಆ ಅರ್ಜಿಗೆ ನಮಗೆ ರಿಪ್ಲೈನೇ ಕೊಡೋದಿಲ್ಲ ಅವರು. ತಹಸೀಲ್ದಾರ್ ಹತ್ರ ಹೋಗ್ಬೇಕಿತ್ತು ಈ ಥರ. ತಹಶೀಲ್ದಾರ್ ಹತ್ರ ಹೋಗಿದ್ದೀವಿ, ಅವ್ರಿಗೆ ದೂರು ಕೊಟ್ಟಿದ್ದೀವಿ, ಅವ್ರಿಗೂ ಕೊಟ್ಟಿದ್ದೀವಿ. ಮತ್ತು ನಮ್ಮ MLA ಸಾಹೇಬ್ರಿಗೂ ಒಂದು ಲೆಟ್ರ್ ಕೊಟ್ಟಿದ್ದೀವಿ, DC ಸಾಹೇಬ್ರಿಗೂ ಒಂದು ಲೆಟ್ರ್ ಕೊಟ್ಟಿದ್ದೀವಿ. ಆದರೆ ನಾನು ಈ ಆದೇಶ ಕೊಟ್ಟು 2 ವರ್ಷ ಆಗಿದೆ. ಆದರೆ ಯಾವುದೇ ಪ್ರತಿಕ್ರಿಯೆ ನನಗೆ ಯಾವ ಅಧಿಕಾರಿಗಳೂ ಕೊಟ್ಟಿಲ್ಲ. ನಾನು ಜಾಸ್ತಿ ನೊಂದಿದ್ದೀನಿ, 4 ವರ್ಷಗಳಿಂದ ಜಾಸ್ತಿ ನೊಂದಿದ್ದೀನಿ. ನಮ್ಮಿಂದ ಆಗ್ತಾ ಇಲ್ಲ. ಯಾಕಂದರೆ ನಾವು ಬಡವರು, ನಮಗೆ ನ್ಯಾಯ ಸಿಗಬೇಕು. ಅದರಿಂದ ನಾನು ಈ ಹೋರಾಟ ಮಾಡ್ತಾಯಿದ್ದೀನಿ. ನನ್ನ ದಾಖಲೆಗಳು ಇದು 2021ರಿಂದ ನಾನು ನಮ್ಮ ತಾತನ ಹೆಸರಿಂದ ನಮ್ಮ ಅಪ್ಪನ ಹೆಸರಿಗೆ ಮಾಡಿಕೊಡಿ ಅಂತ ಹೇಳಿಬಿಟ್ಟು ನಾವು ಅರ್ಜಿಯೆಲ್ಲ ಹಾಕಿದ್ದೀವಿ. ರೀಸೆಂಟು ಒಂದು 2 ತಿಂಗಳಿಂದ ಅವ್ರ ಹೆಸರು ಮೇಲೆ ಪಾಣಿ ಬರ್ತಾ ಇದೆ. ಇದು ಖಾತೆ ಬದಲಾವಣೆ ಮಾಡ್ಕೊಂಡಿದ್ದಾರೆ. ನಾವು ಯಾರೂ ಇದಕ್ಕೆ ರಿಜಿಸ್ಟರು ಮಾಡಿಕೊಟ್ಟಿಲ್ಲ, ಸೈನು ಹಾಕಿಲ್ಲ. ನಮ್ಮ ಅಪ್ಪನೂ ಇಲ್ಲ ಇದ್ದಾರೆ. ನಾವು ಯಾರೂ ಇದಕ್ಕೆ ನಮಗೆ ರಾಜಿನೇ ಇಲ್ಲ ಇದು ಕೊಡೋಕ್ಕೆ ಜಮೀನು. ಮತ್ತು ಅವ್ರ ಹೆಸರು, ನಮ್ಮ ತಾತನ ಹೆಸರು ಇದು ಅಬ್ದುಲ್ ಸಲಾಂ ಅಂತ. ಇವಾಗ ನೋಡಿದ್ರೆ 2 ತಿಂಗಳಿಂದ ಅವನ ಹೆಸರು ಬರ್ತಾ ಇದೆ ಪಾಣಿ. ನಮಗೆ ನಮ್ಮ ತಂದೆಯವರು ಗೌರ್ಮೆಂಟ್ ಸರ್ವೆಯಿಂದ 2023ರಲ್ಲಿ ಗೌರ್ಮೆಂಟ್ ಸರ್ವೆ ಅವರೇ ಬಂದು ನಮಗೆ ಮಾಡಿಕೊಟ್ಟಿದ್ದಾರೆ. ಕರ್ದ ಕಾಪಿ ಎಲ್ಲ ಕೊಟ್ಟು ಗೌರ್ಮೆಂಟ್ನಿಂದ ಸರ್ವೆ ಮಾಡಿಕೊಟ್ಟಿದ್ರೆ ಇದಕ್ಕೆ ಇವಾಗ ರೀಸೆಂಟಾಗಿ ನಿಮ್ಮ ಹೆಸರು ಬರೋದು ಅವಕಾಶ ಇಲ್ವಲ್ಲ? ಅದೇ ಅವ್ರ ಹೆಸರು ಬರೋದು ಅವಕಾಶ ಇಲ್ವಲ್ಲ? ಅದೇ ಇದ್ರ ಬಗ್ಗೆ ಯಾರಾದರೂ ನೋಡ್ಬಿಟ್ಟು ನಮ್ಮ ತಪ್ಪಿದ್ರೆ ನಮಗೆ ಬೇಡ, ಇದು ಅವ್ರು ತಪ್ಪಿದ್ರೆ ನಮ್ದೇನಿದೋ ನಮಗೆ ಬರಲಿ ಅಷ್ಟೇ ಸರ್. ನಮಗೆ ಬೇರೆದೇನಿಲ್ಲ. ಬೇರೆ ನೀವು ಯಾರಾದ್ರು वो साना सर, हमें छोटे छोटे बच्चे वाले, हमें गरीब, हमें क्या भी कर सकते नहीं. उनके ऊपर हमें लड़ने होता नहीं. हमें 5 साल से भूखे सूखे फिर लगती सर. हमें गए तो हाँ वो बस अल्लाह के बाद तुम्हारे से एक उम्मीद है, बस हमारे को जिता के दिखा दो. गेट करने गए तो हम नमाज ಆಸಕ್ತ ವರದಿಗಾರರು ಸಂಪರ್ಕಿಸಿ. ರಾಷ್ಟ್ರೀಯ ಮುಖ್ಯಸ್ಥರು ರಂಜಾನ್ ಮುಜಾವರ್ 8971212943. ಕರ್ನಾಟಕ ರಾಜ್ಯ ಮುಖ್ಯಸ್ಥರು ನಲ್ಲೂರು ಮಹಮ್ಮದ್ ಆಸಿಫ್ 9964465953.